ತಾಲೂಕಿನ ಹಲಗೂರಿನಲ್ಲಿ ಭ್ರಮರಾಂಬ ಸೌಹಾರ್ದ ಮಹಿಳಾ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಹಲವು ಅಶೋತ್ತರಗಳನ್ನು ಹೊತ್ತು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮವನ್ನು ಎಂ ನಾಗರಾಜಪ್ಪ ಹಾಗೂ ಜವಳಿ ಅಂಗಡಿಯ ಮಾಲೀಕರಾದ ರವಿ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಹಲಗೂರಿನಲ್ಲಿ ಮಹಿಳೆಯರು ಸೌಹಾರ್ದ ಸಂಘ ಆರಂಭಿಸಿರುವುದು ಸಂತೋಷದ ಸಂಗತಿಯಾಗಿದ್ದು, ಸಂಘದ ಹಣಕಾಸಿನ ವ್ಯವಹಾರಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವ ಮೂಲಕ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಮೇಲೆತ್ತುವ ಕಾರ್ಯಕ್ಕೆ ಉತ್ತಮ ಬುನಾದಿ ಕಲ್ಪಿಸುವುದರೊಂದಿಗೆ ಉತ್ತಮ ಸಮಾಜವನ್ನು ಕಟ್ಟಲು ಸಂಘವನ್ನು ಸಮರ್ಪಿತ ರೀತಿಯಲ್ಲಿ ನಡೆಸಿ ಯಶಸ್ವಿಯಾಗಿ ಮುಂದಕ್ಕೆ ಕೊಂಡೊಯ್ಯಿರಿ ಎಂದು ಸಂಘಕ್ಕೆ ಹಾರೈಸಿದರು. ವಾಣಿಜ್ಯ ತೆರಿಗೆಯ ನಿವೃತ್ತ ಅಧಿಕಾರಿ ಜಗದಾಂಬರವರು ಮಾತನಾಡಿ, ನಾನು ಹೆಚ್ಚು ಮಾತನಾಡುವುದಿಲ್ಲ. ಈಗಿರುವ ಸದಸ್ಯತ್ವದ ಜೊತೆಗೆ ಮತ್ತೊಂದಷ್ಟು ಹೆಚ್ಚಿನ ಸದಸ್ಯತ್ವವನ್ನು ಮಾಡಲು ಶ್ರಮಿಸುವ ಮೂಲಕ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಹೆಚ್ಚಿನ ಬಡ್ಡಿಯ ಆಸೆಗೆ ಕೆಲ ಮಹಿಳೆಯರು ತಮ್ಮ ಹೆಸರಿನಲ್ಲಿ ಬೇರೆಯವರಿಗೆ ಸಾಲದ ಹಣ ನೀಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುತ್ತಿದ್ದು, ಮಹಿಳೆಯರು ಇಂತಹ ಮೋಸದ ಜಾಲಕ್ಕೆ ಸಿಲುಕದೆ ಸಾಮೂಹಿಕ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಿಕೊಂಡು ಉತ್ತಮ ಮರುಪಾವತಿಯೊಂದಿಗೆ ಬ್ಯಾಂಕ್ ಹಾಗೂ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಸುಗಮಗೊಳಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಸಂಘದ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷೆ ಸ್ಥಾನಕ್ಕೆ ಸುಶೀಲ, ಉಪಾಧ್ಯಕ್ಷೆ ಸ್ಥಾನಕ್ಕೆ ಎಸ್ ಸಂಧ್ಯಾ ಬಿಟ್ಟರೆ ಬೇರೆ ಯಾರೂ ಚುನಾವಣಾ ಸ್ಪರ್ಧೆಗೆ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ತಿಳಿಸಿ ಚುನಾವಣಾಧಿಕಾರಿ ರವಿ ಘೋಷಣೆ ಮಾಡಿದರು. ನಿರ್ದೇಶಕಿಯರಾಗಿ ಕೆಎಸ್ ರೇಣುಕಾ, ವಿ ಶೋಭಾ, ಮಾಲತಿ, ಜಗದೀಶ್ವರಿ, ರಾಧಾ, ರಂಜಿತಾ, ಶ್ರುತಿ, ಕಲ್ಪನಾ ಆಯ್ಕೆಯಾದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಆನಂದ್, ಎ.ವಿ.ಟಿ. ಕುಮಾರ್, ಮಹದೇವಸ್ವಾಮಿ, ಪರಿಣಿತ್, ಅಭಿಜಿತ್, ರಾಜೇಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಹಕಾರ ಸಂಘ ಯಶಸ್ವಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಸದಸ್ಯರು ಸೇರ್ಪಡೆಯಾಗಿ ಉನ್ನತ ಸ್ಥಾನವನ್ನು ಪಡೆಯಲಿ ಅಂತ ನಾನು ಭಗವಂತನಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಆಗ ನಿಮಗೆ ಪರಿಚಯ ಇರೋಂಥವ್ರು ಎಲ್ಲ ಹೆಣ್ಮಕ್ಳು ಅಷ್ಟೇ, ನೀವೆಲ್ಲರೂ ಪರಿಚಯ ಇರೋರು, ಈ 40 ಪಟ್ಟದಲ್ಲಿ ಯಾರ್ಯಾರು ಪರಿಚಯ ಇದ್ದಾರೆ ಅವರೆಲ್ಲ ತಂದು ಈ ಸಹಕಾರ ಸಂಘಕ್ಕೆ ಸದಸ್ಯರನ್ನಾಗಿ ಮಾಡಿ ಅವರು ಸಹ ಈ ಸಂಘದ ಅನುಕೂಲತೆಯನ್ನು ಪಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಂಗಾಗಲಿ, ಸ್ವಂತ ಉದ್ಯೋಗ ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಂಗಾಗಲಿ. ಮತ್ತು ನಂದೊಂದು ಮನವಿ ಏನಂದರೆ, ಇತ್ತೀಚೆಗೆ ಕೆಲವರು ಈ ಸಹಕಾರ ಸಂಘದಲ್ಲಿ ಸಾಲ ತಗೋತಾರೆ. ತಗೊಂಡು ಏನು ಮಾಡ್ತಾರೆ, ಅಕ್ಕಪಕ್ಕ ನೋಡಿದವರು ಮೋಸದಿಂದ, ಕೆಲವರು ಎಲ್ಲರೂ ಅಲ್ಲ, ಮೋಸದಿಂದ ನಾವು ಡಬಲ್ ಬಡ್ಡಿ ಕೊಡ್ತೀವಿ, ಕೊಡಿ, ನೀವು ತಗೊಳ್ಳಿ, ನೀವು ಸದಸ್ಯರಾಗಿದ್ದೀರಾ, ನಮಗೆ ಕೊಡಿ, ನಾವು ಡಬಲ್ ಬಡ್ಡಿ ಕೊಡ್ತೀವಿ ಅಂತಾರೆ. ಅದು ಹಣ ಅಂದಾಗ ಎಲ್ಲರಿಗೂ ಆಸೆ ಬರುತ್ತೆ. ದಯವಿಟ್ಟು ಯಾರಿಗೂ ಇಲ್ಲಿಂದ ಸಾಲ ತಗೊಂಡೋಗಿ ಕೊಡಬೇಡಿ, ಕೊನೆಗೆ ನೀವೇ ಚಿಂತೆಗೆ ಈಡಾಗ್ತೀರಾ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಆದರೂ ನಾನು ತಿಳಿಸ್ತಾ ಇದ್ದೀನಿ. ಸಂಖ್ಯೆಯಲ್ಲಿ ಸದಸ್ಯರಾಗಿ ಬಂದು ಈ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತರಬೇಕು. ನೀವೆಲ್ಲರೂ ಸೇರಿ, ಎಲ್ಲ ಮಹಿಳೆಯರು ಸೇರಬೇಕು. ನಿಮ್ಮ ಒಂದು ಮಹಿಳಾ ಒಂದು ಸೌಹಾರ್ದನ ಉದ್ಘಾಟನೆ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಸಮಾಜದ ಬೆಳವಣಿಗೆಯಲ್ಲಿ ನೋಡಿದ್ರೆ ಎಲ್ಲ ರಂಗದಲ್ಲೂ ಒಂದು ಪಾತ್ರ ವಹಿಸ್ತಲೇ ಇದ್ದಾರೆ. ಅದು ಈ ಶಕ್ತಿ ಸಂಘ ಆಗ್ಬೋದು, ಬ್ಯಾಂಕಿನ ಇದಾಗ್ಬೋದು, ಇಲ್ಲಾಂದರೆ ಇಂಡಸ್ಟ್ರಿಯಲ್ ಲೆವೆಲ್ ಆಗ್ಬೋದು, ಪೊಲಿಟಿಕಲ್ ಲೆವೆಲ್ ಆಗ್ಬೋದು, ಯಾವುದೇ ಇದಾದ್ರೂ ಒಂದು ಹೆಣ್ಮಕ್ಳು ಮುಂದೆ ಬಂದು ನಾನು ಒಂದು ಸಮಾಜನ ಧೈರ್ಯವಾಗಿ ಮುನ್ನಡೆಸ್ತೀನಿ, ನಾನು ಅದಕ್ಕೆ ಇದನ್ನು ನಾನು ಅದನ್ನು ಜವಾಬ್ದಾರಿ ತಗೊಂಡು ಮುನ್ನಡೆಸ್ತೀನಿ ಅನ್ನೋ ಒಂದು ಇದನ್ನು ತಗೊಂಡು ಅವರು ಈ ಒಂದು ಸಂಸ್ಥೆ ಆಗ್ಬೋದು, ಬೇರೆ ಯಾವುದೇ ಆಗ್ಬೋದು, ಇವೆಲ್ಲ ಬೆಳವಣಿಗೆ ಮಾಡೋದಕ್ಕೆ ಅವರು ರೆಡಿಯಾಗಿರೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಪ್ಪ ಅಂತಂದರೆ ಒಂದು ಮಹಿಳಾ ಸಂವಾದ ನಡೆಸಬೇಕು ಅಂತಂದರೆ ಲೇಡೀಸಿಂದನೇ ಶುರು ಆಗಬೇಕು, ಲೇಡೀಸೇ ಎಲ್ಲ ಕೆಲಸನೂ ಮಾಡಬೇಕು. ಅದರಿಂದ ಇದರಲ್ಲಿ ಆದಷ್ಟು ಗಂಡಸು ಪಾತ್ರ ಕಡಿಮೆ ಇರುತ್ತೆ. ಈ ಶಕ್ತಿ ಒಂದು ಏನಿದೆ ನಮ್ಮ ಇಂಡಿಯಾದಲ್ಲಿ ಧರ್ಮಸ್ಥಳ ಸಂಘದಿಂದ ಶುರುವಾದದ್ದು ಇಲ್ಲಿ ತನಕನೂ ಇದು ತುಂಬ ಬೆಳವಣಿಗೆನೂ ಆಗಿದೆ. ಇದರಿಂದ ತುಂಬ ಸಾವಿರಾರು ಕುಟುಂಬಕ್ಕೂ ಅನುಕೂಲನೂ ಆಗಿದೆ. ಮುಂದಿನ ದಿವಸಗಳಲ್ಲಿ ಭ್ರಮರಾಂಬ ಸೌಹಾರ್ದ ಅವರೂ ಈ ಒಂದು ಶಕ್ತಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅದನ್ನು ಮುಂದಿನ ದಿವಸಗಳಲ್ಲಿ ಸಮಾಜದ ಶೇರ್ ಹೋಲ್ಡರ್ಸ್ ಆಗ್ಬೋದು, ಸಮಾಜದ ಒಂದು ಕಟಕಡೆಯ ಒಂದು ಸಂಸಾರದ ಒಂದು ಇದಕ್ಕಾಗ್ಬೋದು, ಅವರಿಗೆ ಸಹಾಯ ಮಾಡಿ ಮುಂದಿನ ಅವರ ಒಂದು ಬೆಳವಣಿಗೆಗೆ ಅನುಕೂಲ ಮಾಡಿಕೊಳ್ಬೇಕು ಅಂತ ಸಂಘದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ನಮ್ಮ ಕಳಕಳಿಯ ಒಂದು ಮನವಿ ಮಾಡ್ಕೊಳ್ತೀವಿ. ಸಮಾರಂಭಕ್ಕೆ ಆಗಮಿಸಿ ನಮ್ಮ